ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಲೆಕ್ಚರ್ ಸೀರೀಸ್ ನಂಬರ್ 14, subject International Financial Management for BCom 5th semester students. In this session, we are going to discuss about inventory management. Under that inventory management, we are going to have discussion on meaning of inventory, definition of inventory, and types of inventories, nature of inventory, and inventory management objectives. And also we have discussion on meaning of inventory management. So we recap of previous class what we have discussed in previous class. In previous class we have discussion on meaning of operating cycle and factors determining the operating cycle and the cash conversion cycle. These three aspects we have discussed in previous class. So what are the learning objectives of this session number 14? In session 14, we are going to understand the meaning of the inventory. ಇನ್ವೆಂಟ್ರಿ ಮೀನಿಂಗ್ ಏನು, ಅದರ ಡೆಫಿನೇಷನ್ ಏನು, ಮತ್ತು ಅದರ ಜೊತೆಗೆ ಎಷ್ಟು ರೀತಿಯ ಇನ್ವೆಂಟರೀಸ್ ಇದೆ, ಅದರ ಒಂದು ನೇಚರ್ ಆಫ್ ಇನ್ವೆಂಟ್ರಿ ಏನು, ಆ್ಯಂಡ್ ವಾಟ್ ಈಸ್ ದಿ ಕಾನ್ಸೆಪ್ಟ್ಸ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ವೈ ವಿ ಯೂಸ್ ದಿ ಕಾನ್ಸೆಪ್ಟ್ಸ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಎಲ್ಲ ಒಂದು ರನ್ನಿಂಗ್ ಆಬ್ಜೆಕ್ಟಿವ್ಸ್ನ ಈ ಸೆಷನ್ ನಂಬರ್ 14 ನಾವು ಕಲ್ತ್ಕೊಳ್ಳೋಣ. ವಾಟ್ ಈಸ್ ಸೆಷನ್ ಔಟ್ಕಮ್ಸ್ ಅಂತ. ಸೊ ಆಫ್ಟರ್ ದಿಸ್ ಸೆಷನ್ 14, ಸೊ ಯು ಸ್ಟೂಡೆಂಟ್ಸ್ ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಇನ್ವೆಂಟರಿ ಕಲ್ತ್ಕೊತೀರಾ, ಅದ್ರ ಜೊತೆಗೆ ಟೈಪ್ಸ್ ಆಫ್ ಇನ್ವೆಂಟರಿ ಕಲ್ತ್ಕೊತೀರಾ, ಅದ್ರ ಜೊತೆಗೆ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಅದ್ರ ಜೊತೆಗೆ ಮೀನಿಂಗ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ನ ನೀವು ಕಲ್ತ್ಕೊತೀರಾ. ದೀಸ್ ಆರ್ ದಿ ಸೆಷನ್ ಔಟ್ಕಮ್ಸ್. ಸೊ ಸೆಷನ್ 14ನ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಈಸ್ ಇನ್ವೆಂಟರಿ? ಇನ್ವೆಂಟರಿ ಅಂದರೆ ಏನು? ಸೊ ಈ ಒಂದು ವರ್ಡ್ನ ನೀವು ತುಂಬ ಸತಿ ಫಸ್ಟ್ ಇಯರ್ ಬಿ ಕಾಮ್, ಸೆಕೆಂಡ್ ಇಯರ್ ಬಿ ಕಾಮ್ ತುಂಬ ಕಡೆ ಈ ವರ್ಡ್ ಕಲ್ತ್ಕೊಂಡಿರ್ತೀರ, ಕೇಳಿರ್ತೀರ, ಯೂಸ್ ಮಾಡಿರ್ತೀರ. ಸೊ ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ಸೊ ಇನ್ವೆಂಟರಿ ಈಸ್ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಇನ್ ದಿ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟರಿ ತುಂಬ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಗಿರುತ್ತೆ. ಸೊ ಇಟ್ ಕಾನ್ಸ್ಟಿಟ್ಯೂಟ್ಸ್ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಕರೆಂಟ್ ಅಸೆಟ್ಸ್. ಇನ್ವೆಂಟರಿ ಕಾನ್ಸ್ಟಿಟ್ಯೂಟ್ಸ್ ವೆರಿ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಇನ್ ಕರೆಂಟ್ ಅಸೆಟ್ಸ್. ಸ್ಪೆಷಲಿ ಇನ್ ಕೇಸ್ ಆಫ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸಲ್ಲಿ ಕರೆಂಟ್ ಅಸೆಟ್ಸಲ್ಲಿ 60% ಶೇರ್ ಯಾವುದ್ರದ್ದು ಇರುತ್ತೆ? ಇನ್ವೆಂಟರಿದೇ ಇರುತ್ತೆ. ಎಸ್ಪೆಷಲಿ ಇನ್ ಕೇಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಲ್ಲಿ ಸೊ ದೇ ಹ್ಯಾವ್ಸ್ ಟು ಇನ್ವೆಸ್ಟ್ ಮೋರ್ ಅಮೌಂಟ್ ಆಫ್ ಫಂಡ್ಸ್ ಇನ್ ದಿ ರಾ ಮೆಟೀರಿಯಲ್ಸ್. ಎಸ್ಪೆಷಲಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ they have to invest more amount in the inventories. One more thing, see, if you use effective and efficient management inventory techniques is imperative to avoid unnecessary investment in inventories. ಸೊ ನಾವು ಒಂದು ಎಫೆಕ್ಟಿವ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರೆ ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ನ ನಾವೇನು ಮಾಡ್ಬೋದು? ಅವಾಯ್ಡ್ ಮಾಡ್ಬೋದು. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ 10-20% ಆಫ್ ಇನ್ವೆಂಟರಿ ಕ್ಯಾನ್ ಬಿ ರೆಡ್ಯೂಸ್ without any adverse effect on production and sales by using simple inventory planning and control techniques. ಒಂದು ಸಿಂಪಲ್ ಇನ್ವೆಂಟರಿ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಕಾಸ್ಟ್ ಆಗುತ್ತೋ ಅದರಲ್ಲಿ 10-20% ಕಾಸ್ಟ್ ನಾವೇನು ಮಾಡ್ಬೋದು? ಕಡಿಮೆ ಮಾಡ್ಬೋದು. ಯಾವುದೇ ಒಂದು ದುಷ್ಪರಿಣಾಮ ಬೀರದೆ, ಅದರ ಮೇಲೆ ಪ್ರೊಡಕ್ಷನ್ ಮೇಲೆ ಯಾವುದೇ ಒಂದು ಅಡ್ವರ್ಸ್ ಎಫೆಕ್ಟ್ ಆಗದೆ, ಜಸ್ಟ್ ಯೂಸಿಂಗ್ ಒಂದು ಸಿಂಪಲ್ ಇನ್ವೆಂಟರಿ ಪ್ಲ್ಯಾನಿಂಗ್ ಮತ್ತು ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ನಾವು ಇನ್ವೆಂಟರಿ ಮೇಲೆ ಎಷ್ಟು ಬಂಡವಾಳ ಹಾಕ್ತೀವೋ ಅದರ 10-20% ಬಂಡವಾಳ ನಾವೇನು ಮಾಡ್ಬೋದು? ಕಡಿಮೆ ಮಾಡ್ಬೋದು. ಸೊ ನಾವಿವಾಗ ಇನ್ವೆಂಟರಿ ಮೀನಿಂಗ್ ತಿಳ್ಕೊಳ್ಳೋಣ. ಸೊ ಇದು ತುಂಬ ಕಡೆ ತುಂಬ ಆಥರ್ಸ್ ಡಿಫ್ರೆಂಟಾಗಿ ಅದನ್ನು ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಸಿಂಪಲ್ಲಾಗಿ ಒಂದು ಸೆಂಟೆನ್ಸಲ್ಲಿ ಹೇಳೋದಂದರೆ, ಎ ಸ್ಟಾಕ್ ಆಫ್ ಐಟಮ್ಸ್ ಹೆಲ್ಡ್ ಟು ಮೀಟ್ ಫ್ಯೂಚರ್ ಡಿಮ್ಯಾಂಡ್. What is inventory? Is a stock of items to meet the future demand. Another meaning, inventories means stock of products of company and components thereof that makes up the product. So is a stock of product. Inventory ಅಂತ ತಕ್ಷಣ ನಮ್ಗೆ ಏನು is a stock of products. ಯಾವ ಪ್ರಾಡಕ್ಟ್ಸಿಂದ ನಾವು ಮೈನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ, ಯಾವ ಮೈನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಏನೇನೋ ನಮಗೆ ಕಾಂಪೋನೆಂಟ್ಸ್ ಬೇಕೋ ಅವನ್ನೆಲ್ಲ ನಾವು ಸ್ಟಾಕ್ ಮಾಡ್ತೀವಲ್ಲ, ಅವನ್ನೆಲ್ಲ ಸೇರಿಕೊಂಡು ನಾವು ಏನಂತೀವಿ? ನಾವು ಇನ್ವೆಂಟರೀಸ್ ಅಂತೀವಿ. ಇನ್ವೆಂಟರಿ ಇನ್ಕ್ಲೂಡ್ಸ್ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್. 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಬರುತ್ತೆ: ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್,
ಫಿನಿಶ್ಡ್ ಗೂಡ್ಸ್. ಈ ಮೂರು ಕಾಂಪೋನೆಂಟ್ಸ್ ಬಗ್ಗೆ ನಾವು ಫ್ಯೂಚರ್ ಸ್ಲೈಡ್ಸಲ್ಲಿ ಡಿಸ್ಕಸ್ ಮಾಡೋಣ. ಅನದರ್ ಒಂದು ಮೀನಿಂಗ್ ಇದೆ ಇನ್ವೆಂಟರಿ ಬಗ್ಗೆ. ಇಟ್ ಈಸ್ ದಿ ಫಿಸಿಕಲ್ ಸ್ಟಾಕ್ ಆಫ್ ಐಟಮ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಡಕ್ಷನ್ ಆರ್ಗನೈಸೇಷನ್ ಕೆಪ್ಟ್ ಇನ್ ಹ್ಯಾಂಡ್ ಫಾರ್ ದಿ ಎಫಿಷಿಯಂಟ್ ರನ್ನಿಂಗ್ ಆಫ್ ಬಿಸ್ನೆಸ್ ಆರ್ ಇಟ್ಸ್ ಪ್ರೊಡಕ್ಷನ್. ಇಟ್ ಗಿವ್ಸ್ ಆಲ್ಮೋಸ್ಟ್ ಸಿಮಿಲರ್ ಮೀನಿಂಗ್. ಇಟ್ ಈಸ್ ಎ ಫಿಸಿಕಲ್ ಸ್ಟಾಕ್ ಆಫ್ ಐಟಮ್ಸ್. ಯಾವುದು? ಇನ್ವೆಂಟರಿ ಈಸ್ ಎ ಫಿಸಿಕಲ್ ಸ್ಟಾಕ್ ಆಫ್ ಐಟಮ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಡಕ್ಷನ್ ಆರ್ಗನೈಸೇಷನ್. ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಅವ್ರ ಹತ್ರ ಇಟ್ಕೊಳ್ಳೋವಂಥ ಕಾಂಪೋನೆಂಟ್. ಎಂಥ ಕಾಂಪೋನೆಂಟ್? ಫಿಸಿಕಲ್ ಕಾಂಪೋನೆಂಟ್ಸ್. ಏನಕ್ಕೆ ಅವ್ರು ಇಟ್ಕೊಂಡು ಸ್ಟಾಕ್ ಮಾಡ್ತಾರೆ? ಇನ್ ಆರ್ಡರ್ ಟು ಮ್ಯಾನುಫ್ಯಾಕ್ಚರ್ ದಿ ಪ್ರಾಡಕ್ಟ್. ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಹತ್ರ ಇರೋವಂಥ ಫಿಸಿಕಲ್ ಸ್ಟಾಕ್ ನಾವು ಏನಂತೀವಿ? ಇನ್ವೆಂಟರೀಸ್ ಅಂತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ದಿ ಇನ್ವೆಂಟರಿ. ಇನ್ವೆಂಟರಿ ಅಂದ ತಕ್ಷಣ ಇಟ್ ಮೀನ್ಸ್ ಸ್ಟಾಕ್ ಆಫ್ ಪ್ರಾಡಕ್ಟ್ಸ್ ಆಫ್ ಎ ಕಂಪನಿ ಆರ್ ಕಾಂಪೋನೆಂಟ್ಸ್. ಏನಕ್ಕೆ ಇವನ್ನ ಸ್ಟೋರ್ ಮಾಡ್ತಾರೆ? ಇನ್ ಆರ್ಡರ್ ಟು ಮ್ಯಾನುಫ್ಯಾಕ್ಚರ್ ದಿ ಪ್ರಾಡಕ್ಟ್, ಎಂಡ್ ಪ್ರಾಡಕ್ಟ್. ಸೊ ಟೈಪ್ಸ್ ಆಫ್ ಇನ್ವೆಂಟರಿ. ಇನ್ವೆಂಟರೀಸಲ್ಲಿ ಮೂರು ಟೈಪ್ಸ್ ಬರುತ್ತೆ: ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್. ರಾ ಮೆಟೀರಿಯಲ್ಸ್ ಕಚ್ಚಾ ವಸ್ತುಗಳು. ಸೊ ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ನೈದರ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಅದು ಇನ್ನು ಫಿನಿಶ್ಡ್ ಗೂಡ್ಸ್ ಆಗಿರೋದಿಲ್ಲ, ಇಲ್ಲಾಂದರೆ ರಾ ಮೆಟೀರಿಯಲ್ ಮಧ್ಯದಲ್ಲಿರುತ್ತೆ, ಅದನ್ನೇ ಅಂತೀವಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತೀವಿ. ಫಿನಿಶ್ಡ್ ಗೂಡ್ಸ್, ರಾ ಮೆಟೀರಿಯಲ್ಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫಿನಿಶ್, ಎಂಡ್ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಿರುತ್ತೆ, ಅದು ನಾವೇಂತೀವಿ ಫಿನಿಶ್ಡ್ ಗೂಡ್ಸ್ ಅಂತೀವಿ. ದೀಸ್ ಆರ್ ದಿ 3 ಕಾಂಪೋನೆಂಟ್ಸ್ ಆರ್ ಟೈಪ್ಸ್ ಆಫ್ ಇನ್ವೆಂಟರೀಸ್. ಯಾವ್ಯಾವುದು? ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್. Okay, so next we are going to discuss what is the nature of inventories. 4 points ಇದೆ ಇಲ್ಲಿ. ಫಸ್ಟ್ ಬಂದ್ಬಿಟ್ಟು ರಾ ಮೆಟೀರಿಯಲ್ಸ್. ಒನ್ ಆಫ್ ದಿ ಇಂಪಾರ್ಟೆಂಟ್ ನೇಚರ್ ಆಫ್ ಇನ್ವೆಂಟರೀಸ್ ಬಂದ್ಬಿಟ್ಟು ರಾ ಮೆಟೀರಿಯಲ್ಸ್. ನಾವಾಗ ಹೇಳ್ತಾ ಇದ್ದೀರಾ, ರಾ ಮೆಟೀರಿಯಲ್ ಇಸ್ ಒನ್ ಆಫ್ ದಿ ಕಾಂಪೋನೆಂಟ್ ಆಫ್ ದಿ ಇನ್ವೆಂಟರಿ. ಬೇಸಿಕ್ ಇನ್ಪುಟ್ ದಟ್ ಆರ್ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ ಥ್ರೂ ದಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ರಾ ಮೆಟೀರಿಯಲ್ ಅನ್ನೋದು ಒಂದು ಬೇಸಿಕ್ ಇನ್ಪುಟ್. ಏನಕ್ಕೆ ಇನ್ಪುಟ್ಟು? ಟು ಕನ್ವರ್ಟ್ ದಟ್ ಇನ್ಪುಟ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್, ಕಚ್ಚಾ ವಸ್ತುಗಳು. ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಸೆಮಿ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ನೀಡ್ ಸಮ್ ಮೋರ್ ವರ್ಕ್ ಬಿಫೋರ್ ದೇ ಬಿಕೇಮ್ ಫಿನಿಶ್ಡ್ ಗೂಡ್ಸ್ ಫಾರ್ ಸೇಲ್. ದಟ್ ಮೀನ್ಸ್ ರಾ ಮೆಟೀರಿಯಲ್ಸ್ ವಿಲ್ ಬಿ ಪ್ರೋಸೆಸ್, ಫುಲ್ಲಿ ಪ್ರೋಸೆಸ್ ಆಗಿರೋದಿಲ್ಲ. ಯಾವ ಸ್ಟೇಜಲ್ಲಿರುತ್ತೆ? ಸೆಮಿ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಅಂದರೆ ನೈದರ್ ರಾ ಮೆಟೀರಿಯಲ್ಸ್ ಆಗಿರೋದಿಲ್ಲ, ಇಲ್ಲಾಂದರೆ ಫಿನಿಶ್ಡ್ ಪ್ರಾಡಕ್ಟ್ ಇರೋದಿಲ್ಲ, ಮಧ್ಯದಲ್ಲಿರುತ್ತೆ, ಸ್ಟಿಲ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಆಫ್ಟರ್ ಸಮ್ ಪ್ರೊಸೆಸಿಂಗ್ ವರ್ಕ್ ದಟ್ ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ನೆಕ್ಸ್ಟು ಫಿನಿಶ್ಡ್ ಗೂಡ್ಸ್. ಸೊ ಫಿನಿಶ್ಡ್ ಗೂಡ್ಸ್ ಅಂದರೆ ರಾ ಮೆಟೀರಿಯಲ್ಸ್ ಎಂಟರ್ಡ್ ಇಂಟು ಎ ಪ್ರೊಡಕ್ಷನ್ ಪ್ರೋಸೆಸ್ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್. ಅಂದರೆ ರಾ ಮೆಟೀರಿಯಲ್ಸು ಪ್ರೋಸೆಸ್ ಆಗಿ ಫಿನಿಶ್ಡ್ ಪ್ರಾಡಕ್ಟ್ ಕನ್ವರ್ಟ್ ಆಗಿರುತ್ತಲ್ಲ, ಅದು ನಾವೇಂತೀವಿ ಫಿನಿಶ್ಡ್ ಗೂಡ್ಸ್ ಅಂತೀವಿ. ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ರೆಡಿ ಫಾರ್ ಸೇಲ್. ನೆಕ್ಸ್ಟ್ ಸಪ್ಲೈಸ್ ಅಂತ. ಸಪ್ಲೈಸ್ is another one of the component of inventories. Supplies means office and plant cleaning materials that not directly enter production but are necessary for production process and do not involve significant investment. That means ಸೊ ಇವು ಸಪ್ಲೈಸ್ ಅಂದರೆ ಇವು ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೆ ಬೇಕಾಗಿರುವಂಥ ಕಾಂಪೋನೆಂಟ್ಸು, ಬಟ್ ಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಅಂದರೆ ಒಂದು ಫಿನಿಶ್ಡ್ ಪ್ರಾಡಕ್ಟ್ಸಲ್ಲಿ ಈ ಸಪ್ಲೈಸು ನಮಗೆ ಎಕ್ಸ್ಟ್ರಾಡಿನರಾಗಿ ನೋಡೋಕ್ಕೆ ಸಿಗೋದಿಲ್ಲ, ಬಟ್ ಇವು ಏನಾಗುತ್ತೆ, ಬೇಕಾಗತ್ತೆ. ಏನಕ್ಕೆ? ಇನ್ ಆರ್ಡರ್ ಟು ಮ್ಯಾನುಫ್ಯಾಕ್ಚರ್ ದಿ ಪ್ರಾಡಕ್ಟ್. ಸೊ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡೋಣ, ವಾಟ್ ಈಸ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಸೊ ಇಷ್ಟೊತ್ತು ಇನ್ವೆಂಟರಿ ಮೀನಿಂಗ್ ತಿಳ್ಕೊಂಡ್ವು, ಅದ್ರ ಜೊತೆಗೆ ಟೈಪ್ಸ್ ಆಫ್ ಇನ್ವೆಂಟ್ರೀಸ್ ತಿಳ್ಕೊಂಡ್ವು, ನೇಚರ್ ಆಫ್ ಇನ್ವೆಂಟ್ರೀಸ್ ತಿಳ್ಕೊಂಡು, ಇವಾಗ ಏನು ತಿಳ್ಕೊಳ್ಳೋಣ, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ 2 ಮೀನಿಂಗ್ ಕೊಟ್ಟಿದ್ದೀನಿ. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಈಸ್ ಎ ಟೆಕ್ನಿಕ್ ಥ್ರೂ ವಿಚ್ ಸ್ಟಾಕ್ಡ್ ಗೂಡ್ಸ್, ಇನ್ವೆಂಟರೀಸ್ ಆ್ಯಂಡ್ ನಾನ್ ಕ್ಯಾಪಿಟಲೈಸ್ಡ್ ಅಸೆಟ್ಸ್ ಆರ್ kept in a proper manner according to their specific shape and placement. See, inventory management is a technique. It is a tool. It is a technique. It is a tool. ಏನಕ್ಕೆ ಈ ಟೆಕ್ನಿಕ್ ಯೂಸ್ ಮಾಡ್ತೀವಿ? ಥ್ರೂ ವಿಚ್ ಸ್ಟಾಕ್ಡ್ ಗೂಡ್ಸ್ ಆರ್ ಇನ್ವೆಂಟರೀಸ್ ಆರ್ ನಾನ್ ಕ್ಯಾಪಿಟಲೈಸ್ಡ್ ಅಸೆಟ್ಸ್ ಆರ್ ಕೆಪ್ಟ್ ಇನ್ ಎ ಪ್ರಾಪರ್ ಮ್ಯಾನರ್ ಅಕಾರ್ಡಿಂಗ್ ಟು ದ
specific shape and placement. See, it is a tool or technique which is used to keep the inventory, store the inventory, maintain the inventory. ಇನ್ವೆಂಟರಿ ನಾವು ಅದನ್ನ ಸ್ಟೋರ್ ಮಾಡೋಕ್ಕೆ, ಅದನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಳ್ಸೋಕ್ಕೆ ನಾವೇ ಯೂಸ್ ಮಾಡೋವಂಥ ಒಂದು ಟೂಲ್ ಆರ್ ಟೆಕ್ನಿಕ್ ನಾವೇಂತೀವಿ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಇಟ್ ಈಸ್ ಎ ಟೂಲ್ ಆರ್ ಟೆಕ್ನಿಕ್ ಥ್ರೂ ವಿಚ್ ಸ್ಟಾಕ್ಡ್ ಗೂಡ್ಸ್ ಆ್ಯಂಡ್ ಇನ್ವೆಂಟರೀಸ್ are kept in proper manner according to their specific space and placement. ಇನ್ನೊಂದು ಮೀನಿಂಗ್ ಇದೆ. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಆಫ್ ಆರ್ಡರಿಂಗ್, ಸ್ಟೋರಿಂಗ್ ಆ್ಯಂಡ್ ಯೂಸಿಂಗ್ ಇನ್ವೆಂಟರೀಸ್. ಇಟ್ ಈಸ್ ಎ ಟೆಕ್ನಿಕ್ ವಿಚ್ ಈಸ್ ಯೂಸ್ಡ್ ಟು ಆರ್ಡರ್ ದಿ ಇನ್ವೆಂಟರೀಸ್. ಸೊ ಇನ್ವೆಂಟರಿ ನಾವೇನು ಮಾಡಬೇಕು, ಆರ್ಡರ್ನ ಪ್ಲೇಸ್ ಮಾಡಬೇಕಾಗತ್ತೆ. ಬಂದಿರೋ ಆರ್ಡರ್ ನಾವೇನು ಮಾಡಬೇಕು, ಸ್ಟೋರ್ ಮಾಡಬೇಕಾಗತ್ತೆ. ಆ್ಯಂಡ್ ಬಂದಿರೋ ಸ್ಟೋರ್ ಮಾಡಿರೋ ಇನ್ವೆಂಟರೀಸ್, ರಾ ಮೆಟೀರಿಯಲ್ಸ್ ಏನು ಮಾಡಬೇಕು, ಯೂಸ್ ಮಾಡಬೇಕಾಗತ್ತೆ. ಇವು ಮೂರಕ್ಕೂ ಯೂಸ್ ಮಾಡೋವಂಥ ಟೆಕ್ನಿಕ್. ಏನಕ್ಕೆ? ಇನ್ವೆಂಟ್ರೀಸ್ನ ಆರ್ಡ್ರ್ ಪ್ಲೇಸ್ ಮಾಡೋಕ್ಕೆ, ಇಲ್ಲಾಂದರೆ ಇನ್ವೆಂಟ್ರೀಸ್ನ ಸ್ಟೋರ್ ಮಾಡೋಕ್ಕೆ, ಇಲ್ಲಾಂದರೆ ಇನ್ವೆಂಟ್ರೀಸ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಪ್ಲೈ ಮಾಡೋಕ್ಕೆ. ವಿ ನೀಡ್ ಸಮ್ ಟೆಕ್ನಿಕ್, ವಿ ನೀಡ್ ಸಮ್ ಟೂಲ್. ಸಚ್ ಟೂಲ್ ಈಸ್ ನೋನ್ ಆ್ಯಸ್ ಎ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಸೆಕೆಂಡ್ ಡೆಫಿನೇಷನ್ ತುಂಬ ಚೆನ್ನಾಗಿದೆ. ದಿ ಸ್ಟಾಕ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ generating the lead on raw materials, components and finished products alongside warehousing, processing of such items in a company. That means inventory management ಅನ್ನೋದು it is a tool or technique which is used in ordering inventories, storing inventories and using inventories. ಸೊ ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ಇಟ್ ಆಲ್ಸೋ ಯೂಸ್ಡ್ ಇನ್ warehousing and processing of such items. ಮುಂದಕ್ಕೋಣ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಕ್ಸಾಮ್ಗೂ ಕೇಳ್ತಾರೆ. ಸೊ ಯಾವ ಉದ್ದೇಶಕ್ಕೆ ನಾವು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಆರ್ಗನೈಸೇಷನಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ, ಅದರ ಉದ್ದೇಶಗಳೇನು? ಫಸ್ಟ್ ಉದ್ದೇಶ, ಟು ಮೇಂಟೈನ್ ಆಪ್ಟಿಮಮ್ ಸೈಜ್ ಆಫ್ ಇನ್ವೆಂಟರಿ. ಆಪ್ಟಿಮಮ್ ಸೈಜ್ ಅಂದರೆ ನಮಗೆ ಇನ್ವೆಂಟರಿ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ನಾವೇನು ಮಾಡಬೇಕು, ಸ್ಟೋರ್ ಮಾಡಬೇಕು. ಇಲ್ಲ ಅವಶ್ಯಕತೆಗಿಂತ ಜಾಸ್ತಿನೂ ಅಲ್ಲ, ಅವಶ್ಯಕತೆಗಿಂತ ಕಡಿಮೆ ಆಗಿಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಾವೇನು ಮಾಡಬೇಕು, ಸ್ಟೋರ್ ಮಾಡಬೇಕು. ಯಾಕೆ ಹಂಗೆ ಮಾಡಬೇಕು? ಫಾರ್ ಎಫಿಷಿಯೆಂಟ್ ಆ್ಯಂಡ್ ಸ್ಮೂತ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಆಪ್ರೇಷನ್. ಸೊ ನಾವು ಜಾಸ್ತಿ ಸ್ಟೋರ್ ಮಾಡಿದ್ರೂ ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಕಡಿಮೆ ಸ್ಟೋರ್ ಮಾಡಿದ್ರೂ ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಪ್ರೊಡಕ್ಷನ್ ಮೇಲೆ. ಸೊ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಸ್ಟೋರ್ ಮಾಡಬೇಕು. ಹಂಗೆ ಸ್ಟೋರ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಸಮ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್. ಸೆಕೆಂಡ್ ಪಾಯಿಂಟ್, ಟು ಮೇಂಟೈನ್ ಎ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇನ್ ಇನ್ವೆಂಟರೀಸ್ ಟು ಮ್ಯಾಕ್ಸಿಮೈಸ್ ದಿ ಪ್ರಾಫಿಟಬಿಲಿಟಿ. ಸೊ ನಾನು ಫಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ಕರೆಂಟ್ ಅಸೆಟ್ಸಲ್ಲಿ ಮ್ಯಾಕ್ಸಿಮಮ್ ಒಂದು 60% ಕಾಂಪೋನೆಂಟ್ ಯಾವುದಾಗಿರುತ್ತೆ, ಇನ್ವೆಂಟರಿನೇ ಆಗಿರುತ್ತೆ. ಸೊ ಯಾವಾಗ 60% ಶೇರ್ ತೊಗೊಳತ್ತೋ we have to invest more amount in the inventories. So while investing we should be very careful. So we have to invest minimum amount in order to gain maximum profit. ಕಡಿಮೆ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಇನ್ವೆಂಟ್ರೀಸಲ್ಲಿ. ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬರೋ ಥರ we have to do it. That is one of the objectives of inventory management. Efforts should be made to place an order at the right time with right source to acquire the right quantity at the right price and right quality. That is one of the fundamental objectives of inventory management. So we have to purchase inventory at right time with the right source, with the right quantity, at right price, at right quality. ಸೊ ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ? ವೆನ್ ವಿ ಇಂಪ್ಲಿಮೆಂಟ್ ಸೂಟೇಬಲ್ ಟೆಕ್ನಿಕ್ಸ್ ಇನ್ ಅವರ್ ಆರ್ಗನೈಸೇಷನ್. ಯಾವಾಗ ನಮ್ಮ ಆರ್ಗನೈಸೇಷನಲ್ಲಿ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವೋ ಆವಾಗ ಸರಿಯಾದ ಇನ್ವೆಂಟ್ರಿನ ಸರಿಯಾದ ಸಮಯಕ್ಕೆ, ಸರಿಯಾದ ಬೆಳೆಗೆ, ಸರಿಯಾದ ಜಾಗದಲ್ಲಿ ನಾವೇನು ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಯಾವಾಗ ನಾವು ಇದನ್ನು ಮಾಡ್ತೀವೋ ಆಟೋಮೆಟಿಕ್ಕಾಗಿ ರೈಟ್ ಕ್ವಾಂಟಿಟಿ ಆಫ್ ಇನ್ವೆಂಟರಿ ನಮ್ಗೆ ಸಿಗುತ್ತೆ. ನೆಕ್ಸ್ಟು, ಮೇಂಟೈನ್ ಸಫಿಷಿಯೆಂಟ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇನ್ ಪೀರಿಯಡ್ ಆಫ್ ಶಾರ್ಟ್ ಸಪ್ಲೈ ಆ್ಯಂಡ್ ಆ್ಯಂಟಿಸಿಪೇಟ್ ಪ್ರೈಸ್ ಚೇಂಜಸ್ ಅಂತ. ಸೊ ಅದಂದರೆ ಒಂದು ಫಂಡಮೆಂಟಲ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಮೇಂಟೈನ್ ಸಫಿಷಿಯೆಂಟ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇನ್ ಪೀರಿಯಡ್ ಆಫ್ ಶಾರ್ಟ್ ಸಪ್ಲೈ ಆ್ಯಂಡ್ ಆ್ಯಂಟಿಸಿಪೇಟ್ ಪ್ರೈಸ್ ಚೇಂಜಸ್.
See, we have to maintain optimum level of inventories in order to supply the raw materials to production department. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಂಟಿನ್ಯೂಸ್ ಏನಾಗಬೇಕು, ರಾ ಮೆಟೀರಿಯಲ್ಸ್ ಸಪ್ಲೈ ಆಗ್ತಾ ಇರಬೇಕು. ಸಿ ಇಫ್ ವಿ ಸ್ಟಾಪ್ ಸಪ್ಲೈಯಿಂಗ್ ರಾ ಮೆಟೀರಿಯಲ್ಸ್, that has adverse effect on the production. When we have no production, no sales. No sales, no revenue. No revenue, there is no chances of survival in the future. So in order to continue sales, we have to do continuous production. ಸೊ ಹಂಗೆ ಮಾಡಬೇಕಾದ್ರೆ we have to maintain sufficient stock of raw materials even though in case of short supply, and we have to anticipate the price changes. So we have to anticipate the price changes of raw materials. When there is low price of raw materials, we have to buy in bulk. When the price comes high, we have to think. Next, maintain sufficient finished goods inventory for smooth sale operations and efficient customer service. Another important objectives of inventory management is maintain sufficient finished goods inventory for smooth sales. We have to stock the finished goods. ಯಾಕೆ ಸ್ಟಾಕ್ ಮಾಡಬೇಕಂದ್ರೆ ಇನ್ ಆರ್ಡರ್ ಟು ಕಂಟಿನ್ಯೂಸ್ ಪ್ರೊಡಕ್ಷನ್. ಕೆಲವು ಮಂತ್ಸಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವಿ, ಸೇಲ್ಸ್ ಕಡಿಮೆ ಇರುತ್ತೆ. ಕೆಲವು ಮಂತ್ಸಲ್ಲಿ ಸೇಲ್ಸ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ನಾವು ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ಎರಡನ್ನೂ ನಾವು ಪ್ರಾಪರ್ ಮ್ಯಾಚ್ ಮಾಡಬೇಕು. ಸೊ ಹೆಂಗೆ ಮಾಡಬೇಕಂದ್ರೆ ವೆನ್ ದೆರ್ ಈಸ್ ಎ ಲೆಸ್ ಡಿಮ್ಯಾಂಡ್ ಫಾರ್ ಸೇಲ್ಸ್, ವಿ ಹ್ಯಾವ್ ಟು ಪ್ರೊಡ್ಯೂಸ್ ಮೋರ್ ಗೂಡ್ಸ್ ಆ್ಯಂಡ್ ವಿ ನೀಡ್ ಟು ಸ್ಟಾಕ್. ಸ್ಟಾಕರ್ ಮೀನ್ಸ್ ನಾಟ್ ಹೆವಿ ಅಮೌಂಟ್, ಹೆವಿ ಸ್ಟಾಕ್ ಮಾಡೋಕ್ಕೂ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಮೇಂಟೈನ್ ರೀಸನೇಬಲ್ ಸ್ಟಾಕ್ ಆಫ್ finished goods in order to smooth running of sales operations. Next, minimize the carrying cost and time. ಸೊ ಕ್ಯಾರಿಯಿಂಗ್ ಕಾಸ್ಟ್ ಅಂದರೆ ವಿ ಹ್ಯಾವ್ ಟು ಓಲ್ಡ್ ಇನ್ವೆಂಟರಿ. ನಾವು ಇನ್ವೆಂಟರಿ ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಸ್ಟೋರ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸ್ಟೋರ್ ಇನ್ ವೇರ್ ಹೌಸಸ್. ಸೊ ವೇರ್ ಹೌಸಸ್ ರೆಂಟ್ ಕೊಡಬೇಕಾಗುತ್ತೆ, ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ, ಅಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಅಂತೀವಿ ಕ್ಯಾರಿಯಿಂಗ್ ಕಾಸ್ಟ್. ಸೊ ಇನ್ವೆಂಟರಿ ಸ್ಟೋರ್ ಮಾಡಬೇಕಾದ್ರೆ ಬರೋ ಎಲ್ಲ ಕಾಸ್ಟ್ ನಾವೇನು ಮಾಡ್ತೀವಿ, ಕ್ಯಾರಿಯಿಂಗ್ ಕಾಸ್ಟ್ ಅಂತೀವಿ. ಸೊ ಇನ್ ಆರ್ಡರ್ ಟು ಮಿನಿಮೈಸ್ ದಿ ಕ್ಯಾರಿಯಿಂಗ್ ಕಾಸ್ಟ್, ವಿ ಹ್ಯಾವ್ ಟು ಯೂಸ್ ದಿ ಟೆಕ್ನಿಕ್ಸ್ ಆಫ್ inventory management. That is also one of the objectives of inventory management. Next, cost. Next one, to control investment in inventories and keep it at an optimum level. So control investment in inventories. So neither we have to do excess amount should be invested in the inventories. When we start using excess amount in inventories, we used to buy bulk inventories in the ಕಂಪ್ನಿಯಲ್ಲಿ ಬಲ್ಕ್ ಇನ್ವೆಂಟ್ರಿ ನಾವು ಪರ್ಚೇಸ್ ಮಾಡ್ತೀವಿ. ಯಾವಾಗ ನಾವು ಅವಶ್ಯಕತೆಗಿಂತ ಜಾಸ್ತಿ ಬಲ್ಕ್ ಪರ್ಚೇಸ್ ಮಾಡ್ತೀವೋ ದಟ್ ವಿಲ್ ಬಿ ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಇನ್ ದಿ ಇನ್ವೆಂಟರೀಸ್. ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಮೇಂಟೈನ್ ಆಪ್ಟಿಮಮ್ ಲೆವೆಲ್ ಆಫ್ ಇನ್ವೆಂಟರೀಸ್. ಅವಶ್ಯಕತೆಗಿಂತ ಜಾಸ್ತಿನೂ ಪರ್ಚೇಸ್ ಮಾಡಬಾರ್ದು, ಕಡಿಮೆನೂ ಪರ್ಚೇಸ್ ಮಾಡಬಾರ್ದು. ಎಷ್ಟು ಪರ್ಚೇಸ್ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಇನ್ವೆಂಟರಿ ಅಷ್ಟೇ ಪರ್ಚೇಸ್ ಮಾಡಬೇಕು. ಅದನ್ನು ನಾವೇಂತೀವಿ ಆಪ್ಟಿಮಮ್ ಲೆವೆಲ್ ಅಂತೀವಿ, ನೆದರ್ ಎಕ್ಸೆಸ್ ನೆದರ್ ಶಾರ್ಟೇಜ್. ಸೊ ದೀಸ್ ಆರ್ ದಿ ಸಮ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ನಾವೆಲ್ಲಿಗೆ ಹೋಗೋಣ, ಸಮ್ ಮಲ್ಟಿ ಚಾಯ್ಸ್ ಕ್ವಶನ್ಸ್ಗೆ ಹೋಗೋಣ. ಫಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅನ್ ಇನ್ವೆಂಟರಿ? ಇದರ ಕೆಳಗಿನದರಲ್ಲಿ ಯಾವುದು ಇನ್ವೆಂಟರಿ ಅಲ್ಲ? ಫಸ್ಟ್ ಚಾಯ್ಸು ಮೆಷಿನ್ಸ್, ಸೆಕೆಂಡ್ ಚಾಯ್ಸು ರಾ ಮೆಟೀರಿಯಲ್, ಥರ್ಡ್ ಚಾಯ್ಸು ಫಿನಿಶ್ಡ್ ಪ್ರಾಡಕ್ಟ್ಸ್, ಫೋರ್ತ್ ಚಾಯ್ಸು ಕನ್ಸ್ಯೂಮೇಬಲ್ ಗೂಡ್ಸ್. ಸೊ ನಾವು ಆವಾಗ ಫಸ್ಟ್ ಮೀನಿಂಗಲ್ಲಿ ನಾವು ಡಿಸ್ಕಸ್ ಮಾಡ್ತಾಯಿದ್ವು ರಾ ಮೆಟೀರಿಯಲ್ಸು, ಫಿನಿಶ್ಡ್ ಪ್ರಾಡಕ್ಟ್ಸು ಮತ್ತು ಕನ್ಸ್ಯೂಮರ್ಸ್ ಮೂರು ಏನಾಗಿರುತ್ತೆ, ಆಟೋಮೆಟಿಕಲಿ ಕಾಂಪೋನೆಂಟ್ಸ್ ಆಫ್ ಇನ್ವೆಂಟರಿ ಆಗಿರುತ್ತೆ. ಸೊ ಆನ್ಸರ್ ವಿಲ್ ಬಿ ಮೆಷಿನ್ಸ್. ಮೆಷಿನ್ಸ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಇನ್ವೆಂಟರಿ. ನೆಕ್ಸ್ಟ್ ಕ್ವಶನ್ನು, ದಿ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಆ್ಯಂಡ್ ಟ್ಯಾಕ್ಸ್ ಆರ್ ಇನ್ಕ್ಲೂಡೆಡ್ ಇನ್. ಸೊ ಯಾವುದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ ಬಂದುಬಿಟ್ಟು ಕಾಸ್ಟ್ ಆಫ್ ಆರ್ಡರಿಂಗ್, ಬಿ ಬಂದುಬಿಟ್ಟು ಸೆಟಪ್ ಕಾಸ್ಟ್, ಸಿ ಬಂದುಬಿಟ್ಟು ಇನ್ವೆಂಟರಿ ಕ್ಯಾರಿಯಿಂಗ್ ಕಾಸ್ಟ್, ಡಿ ಬಂದುಬಿಟ್ಟು ಕಾಸ್ಟ್ ಆಫ್ ಶಾರ್ಟೇಜ್. ಆನ್ಸರ್ ವಿಲ್ ಬಿ ಇನ್ವೆಂಟರಿ ಕ್ಯಾರಿಯಿಂಗ್ ಕಾಸ್ಟ್. ನಮಗೆ ಲಾಸ್ಟ್ ಸೆಷನ್ ಸ್ಲೈಡಲ್ಲಿ ಹೇಳ್ತಾ ಇದ್ದೆ. ಸೊ ಇನ್ವೆಂಟರಿ ಕ್ಯಾರಿಯಿಂಗ್ ಕಾಸ್ಟ್ ಅಂದರೆ ಇನ್ವೆಂಟ್ರಿ ನಾವೇನು ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಹೋಲ್ಡ್ ದಿ ಇನ್ವೆಂಟ್ರಿ ನಾವು ಸ್ಟೋರ್ ಮಾಡಬೇಕಾಗತ್ತೆ. ಇನ್ವೆಂಟ್ರಿನ ನಾವು ವೇರ್ ಹೌಸಸ್ಸಲ್ಲಿ ನಾವೇನು ಮಾಡ್ತೀವಿ,
ಸ್ಟೋರ್ ಮಾಡಬೇಕಾಗುತ್ತೆ. ಇನ್ವೆಂಟರಿ ಕ್ಯಾರಿಂಗ್ ಕಾಸ್ಟ್ ಈಸ್ ಅ ಟೋಟಲ್ ಆಫ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಸ್ಟೋರಿಂಗ್ ಅನ್ಸೋಲ್ಡ್ ಇನ್ವೆಂಟರೀಸ್. ಸೊ ವಿ ಹ್ಯಾವ್ ಟು ಸ್ಟೋರ್ ದಿ ಇನ್ವೆಂಟರಿ. ಇನ್ವೆಂಟರಿ ಸ್ಟೋರ್ ಮಾಡಬೇಕಾದ್ರೆ ಬೇಕಾಗಿರೋ ಎಲ್ಲ ಕಾಸ್ಟನ್ನ ಏನಂತೀವಿ, ಇನ್ವೆಂಟರಿ ಕ್ಯಾರಿಯಿಂಗ್ ಕಾಸ್ಟ್ ಅಂತೀವಿ. ಸೊ ಇನ್ವೆಂಟರಿ ಸ್ಟೋರ್ ಮಾಡಬೇಕಾದ್ರೆ ಇನ್ವೆಂಟರಿ ಸ್ಟೋರ್ ಮಾಡಬೇಕಾದ್ರೆ ಅದಕ್ಕೆ ಇನ್ಶೂರೆನ್ಸ್ ತಗೊತೀವಿ ಇನ್ ಆರ್ಡರ್ ಟು ಅವಾಯ್ಡ್ ದಿ ಫ್ಯೂಚರ್ ಕಾಂಟಿಜೆನ್ಸೀಸ್. ಸೊ ಮತ್ತು ಅದಕ್ಕೆ ಟ್ಯಾಕ್ಸು ಕಟ್ಟಬೇಕಾಗತ್ತೆ. ಸೊ ಇವೆರಡೂ ಎಲ್ಲಿ ಬರುತ್ತೆ? ಇನ್ಶೂರೆನ್ಸ್ ಆ್ಯಂಡ್ ಟ್ಯಾಕ್ಸಸ್ ಆಸ್ ಕಮ್ಸ್ ಅಂಡರ್ ಇನ್ವೆಂಟರಿ ಕ್ಯಾರಿಯಿಂಗ್ ಕಾಸ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್, ದಿ ಫಾಲೋಯಿಂಗ್ ಕ್ಲಾಸಸ್ ಆಫ್ ಕಾಸ್ಟ್ ಆರ್ ಯೂಶ್ವಲಿ ಇನ್ವಾಲ್ವ್ ಇನ್ ಇನ್ವೆಂಟರಿ ಡಿಸಿಷನ್ ಎಕ್ಸೆಪ್ಟ್. 4 ಚಾಯ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಆರ್ಡರಿಂಗ್, ಕ್ಯಾರಿಂಗ್ ಕಾಸ್ಟ್, ಕಾಸ್ಟ್ ಆಫ್ ಶಾರ್ಟೇಜಸ್, ಮ್ಯಾಚಿಂಗ್ ಕಾಸ್ಟ್ ಅಂತ. ಸ್ಟಾರ್ಟಿಂಗ್ 3 ಕಾಸ್ಟ್ ಇದೆಯಲ್ಲ, ಕಾಸ್ಟ್ ಆಫ್ ಆರ್ಡರಿಂಗ್ ಕಾಸ್ಟ್. ಸೊ ನಾವು ಇನ್ವೆಂಟ್ರಿ ಏನು ಮಾಡಬೇಕು? ಆರ್ಡ್ರ್ ಮಾಡಬೇಕಾಗತ್ತೆ, ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಕಾಸ್ಟ್ ಆಫ್ ಆರ್ಡರಿಂಗ್ ಈಸ್ ಕಮ್ಸ್ ಅಂಡರ್ ಇನ್ವೆಂಟರಿ ಡಿಸಿಷನ್ಸಲ್ಲಿ ಬರುತ್ತೆ. ನೆಕ್ಸ್ಟು ಕ್ಯಾರಿಯಿಂಗ್ ಕಾಸ್ಟ್, ಇವಾಗ ತಾನು ಹೇಳ್ತಾ ಇದೆ, ಇನ್ವೆಂಟ್ರಿನ ಆರ್ಡ್ರ್ ಮಾಡ್ತೀವಿ, ಪರ್ಚೇಸ್ ಮಾಡಿ ಇನ್ವೆಂಟ್ರಿನ ವಿ ಹ್ಯಾವ್ ಟು ಸ್ಟೋರ್ ಇನ್ ವೇರ್ ಹೌಸಸ್ಸಲ್ಲಿ ನಾವು ಸ್ಟೋರ್ ಮಾಡಬೇಕಾಗತ್ತೆ. ಸೊ ಕ್ಯಾರಿಯಿಂಗ್ ಕಾಸ್ಟ್ ಈಸ್ ಇನ್ವೆಂಟ್ರಿ ಡಿಸಿಷನ್ಸಲ್ಲಿ ಬರುತ್ತೆ. ಕಾಸ್ಟ್ ಆಫ್ ಶಾರ್ಟೇಜಸ್, ಇದು ಇನ್ವೆಂಟರಿ ಡಿಸಿಷನ್ಸಲ್ಲಿ ಬರುತ್ತೆ. ಆನ್ಸರ್ ವಿಲ್ ಬಿ ಮ್ಯಾಚಿಂಗ್ ಕಾಸ್ಟ್ ವಿಲ್ ನಾಟ್ ಕಮ್ಸ್ ಅಂಡ್ ಇನ್ವೆಂಟರಿ ಡಿಸಿಷನ್ಸಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಕ್ವಶನ್, ಅದು ಎಕ್ಸಾಂಪಲ್ ಆಫ್ shrinkage ಕಾಸ್ಟ್ includes ಇನ್ಕಮಿಂಗ್ ಫ್ರೈಟ್, ಇನ್ಶೂರೆನ್ಸ್, ಸ್ಟೋರೇಜ್, ಡ್ಯಾಮೇಜ್ ಅಂತ. ಆನ್ಸರ್ ವಿಲ್ ಬಿ ಡ್ಯಾಮೇಜ್ ಕಾಸ್ಟ್. ಸೊ ಶ್ರಿಂಕೇಜ್ ಅಂದರೆ ಕಡಿಮೆ ಆಗೋದು ಅಂತ. ಸೊ ಇನ್ಕಮಿಂಗ್ ಫ್ರೈಟಲ್ಲಿ ಕಡಿಮೆ ಆಗುತ್ತೆ. ಇನ್ಶೂರೆನ್ಸು ಕಾಸ್ಟ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಟ್ ಶ್ರಿಂಕೇಜ್ ಕಾಸ್ಟ್. ಸ್ಟೋರೇಜ್ ಕಾಸ್ಟ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿ ಶ್ರಿಂಕೇಜ್ ಕಾಸ್ಟ್. ಈ 3 ಇನ್ಕಮಿಂಗ್ ಫ್ರೈಟ್ ಕಾಸ್ಟ್ ಇರ್ಬೋದು. ಇನ್ಕಮಿಂಗ್ ಫ್ರೈಟ್ ಅಂದರೆ ರಾ ಮೆಟೀರಿಯಲ್ಸ್ ನಾವು ಫ್ಯಾಕ್ಟ್ರಿ ಹೊರಗಡೆ ಬರುತ್ತಲ್ಲ, ಅದನ್ನು ನಾವೇಂತೀವಿ ಇನ್ಕಮಿಂಗ್ ಫ್ರೈಟ್ ಅಂತೀವಿ. ಸೊ ಮತ್ತು ಹೇಳ್ತಾ ಇದ್ದೀನಿ, ಇನ್ಶೂರೆನ್ಸು ಬರುತ್ತೆ. ನಾವು ತಂದಿರೋ ರಾ ಮೆಟೀರಿಯಲ್ ಸ್ಟೋರ್ ಮಾಡ್ತೀವಿ, ಅದಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ. ಮತ್ತು ಸ್ಟೋರೇಜ್ ಕಾಸ್ಟ್, ಈ 3 ಕಾಸ್ಟ್ ಎಲ್ಲಿ ಬರುತ್ತೆ? ಶ್ರಿಂಕೇಜ್ ಕಾಸ್ಟಲ್ಲಿ ಬರುತ್ತೆ. ಶ್ರಿಂಕೇಜ್ ಕಾಸ್ಟಲ್ಲಿ ಬರದೇ ಇರೋದು ಯಾವುದು ಅಂದರೆ ಡ್ಯಾಮೇಜ್ ಕಾಸ್ಟ್. ಲಾಸ್ಟ್ ಒನ್, ಕಾಸ್ಟ್ ಆಫ್ merchandise available for sale minus the cost value of end inventory equals, that means ಸೇಲ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅಂತ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಈ ಒಂದು ಸೆಂಟೆನ್ಸ್ನ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಅರ್ಥ ಏನು ಅಂದರೆ ಸೇಲ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಸೇಲ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ ಟು ಏನು ಹೇಳ್ತಾ ಇದ್ದಾರೆ ಅವರು? ದಿ ಕಾಸ್ಟ್ ಆಫ್ ಕಾಂಪ್ಲಿಮೆಂಟ್, ಮೇಂಟೈನ್ ಮಾರ್ಕಪ್, ಸಿ ಬಂದುಬಿಟ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಡಿ ಬಂದುಬಿಟ್ಟು ಸ್ಟಾಕ್ ಶಾರ್ಟೇಜಸ್ ಅಂತ ಕೊಟ್ಟಿದ್ದಾರೆ. ದಿ ಆನ್ಸರ್ ವಿಲ್ ಬಿ ದಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು ಸೇಲ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್. ಅದಕ್ಕಿಂತ ಒಂದು ಆಪ್ಷನ್ ಇದೆ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್. ಅದು ಮಾಡಿದ ನಮಗೆ ಏನು ಬರುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು ಸೇಲ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್. ಅವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಥ್ಯಾಂಕ್ ಯು.